ಇದೆಲ್ಲದರ ಜೊತೆಗೆ ಈಗಾಗಲೇ ರಾಜಕಾರಣಿಗಳು ಕೂಡ ದರ್ಶನ್ ಪರವಾಗಿ ಫೋನ್ ಹಾಯಿಸ್ಲಿಕ್ಕೆ ಶುರು ಮಾಡಿದಾರಂತೆ. ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ರಾಜಕಾರಣಿಗಳು ಒತ್ತಡ ಹಾಕ್ತಾ ಇದಾರಂತ. ಯಾವ ಪುಣ್ಯಾತ್ಮರು ಗೊತ್ತಾಗಬೇಕು ಸ್ವಲ್ಪ ಜನಗಳಿಗೆ. ರಾತ್ರಿಯಿಂದಲೇ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತೆ. ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ಅತ್ಯಂತ ಸಹಜವಾಗಿ. ಯಾರಾದರೂ ಹೀರೋನ್ ಏನಾದರೂ ಬಂಧಿಸಬೇಕು ಅಂತಂತಂದ್ರೆ ಅದಕ್ಕೆ ಬಹಳಷ್ಟು ಜನ ಪರವಾಗಿ ಮಾತಾಡ್ತಾರೆ. ದರ್ಶನ್ ಅವ್ರನ್ನ ಆರೋಪಿ ಮಾಡಬೇಡಿ, ಸಾಕ್ಷಿಯನ್ನಾಗಿ ಮಾಡಿ. ಪೊಲೀಸ್ ಫೈಲ್ನಲ್ಲಿ ದರ್ಶನ್ ಪ್ರಮುಖ ಪಾತ್ರ ಅಂತ ಉಲ್ಲೇಖಿಸಬೇಡಿ, ದರ್ಶನ್ ಅವ್ರನ್ನ ಬಂಧಿಸಬೇಡಿ ಅಂತ. ದರ್ಶನ್ ಅವರ ಲಾಯರ್ ಕೂಡ ಬಂದಿದ್ದಾರೆ. ಈಗ ನೋಡ್ತಾ ಇದೀವಿ. ಏನಿಲ್ಲ, ಯಾರ ಪರ ಅಂತ ಹೇಳಿ ಸರ್ ಸಾಕು. ಹೇಳಿದ್ರು ದರ್ಶನ್ ಪರ ವಕೀಲರಂತೆ ಮಠಪತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ವಿ, ಲಾಯರ್ ಬಂದಿದ್ದಾರೆ. ಅವರು ಕೂಡ ಮಾತಾಡೋಂಥ ಸ್ಥಿತಿಯಲ್ಲಿ ಇಲ್ಲ. ಯಾರು ಪರವಾಗಿ ಬಂದಿದ್ದೀರಿ ಅಂತ ಕೇಳಿದ್ರು ಕೂಡ ಅವ್ರು ಹೇಳ್ತಾ ಇಲ್ಲ. ಸೊ ಅಂಥ ಒಂದು ಸ್ಥಿತಿ. ಲಾಯರ್ ಆ ಕಡೆ ಮುಖ ತಿರ್ಸ್ಕೊಂಡು ನಿಂತ್ಕೊಂಡಿದ್ದಾರೆ. ಯಾರ ಪರವಾಗಿ ಬಂದಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅದು ದರ್ಶನ್ ಪರವಾಗಿ ಬಂದಿರುವಂಥ ಲಾಯರ್ ಇವರು ಅಂತ ಗೊತ್ತಾಗಿದೆ. ಆದರೆ ಅವರು ಮಾತಾಡುವಂಥ ಸ್ಥಿತಿಲಿ ಇಲ್ಲ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬೆಳಗ್ಗಿನಿಂದ ಆದಂಥ ಘಟನಾವಳಿಗಳನ್ನು ನಾನು ಹೇಳ್ತಾ ಇದ್ದೆ. ಜೊತೆಗೇನು ಅಂದರೆ ಆಗಲೇ ನಾನು ನಿಮ್ಮ ಮಾತನ್ನು ಕೂಡ ನಾನು ಉಲ್ಲೇಖ ಮಾಡಿದೆ. ನಾನು ಏನು ಅಂದರೆ ಅತ್ಯಂತ ಸಹಜವಾಗಿ ಪೊಲೀಸರು ಕೂಡ ಕೇಳ್ಕೊಂಡಿದ್ರು, ಈ ರೀತಿ ನೀವು ತಕ್ಷಣಕ್ಕೆ ಏನಾದರೂ ಹಾಕಿಬಿಟ್ರೆ ಅವ್ರನ್ನ ಮೈಸೂರಿಂದ ಇಲ್ಲಿ ಕರ್ಕೊಂಬರೋದೇ ಕಷ್ಟ ಆಗುತ್ತೆ. ದಯವಿಟ್ಟು ಏನು ಅಂತಂದರೆ ಒಂದು ಅಧಿಕೃತವಾಗಿ ನಾವು ಒಂದು ಕಡೆ ಮುಟ್ಟೋ ತನಕ ನೀವು ಹಾಕಬೇಡಿ ಅನ್ನುವಂಥ ರಿಕ್ವೆಸ್ಟ್ ನಮಗೆ ಬಂದಿತ್ತು ಅನ್ನುವಂಥ ಮಾತನ್ನು ಹೇಳಿದೆ. ಒಂದು ಕಡೆ ನಂಬರ್ 1. ನಂಬರ್ 2, ನಿನ್ನೆಯಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದು ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ತೀವ್ರ ಒತ್ತಡ ಇದೆ ರಾಜಕಾರಣಿಗಳಿದ್ದು ಅಂತ. ಯಾಕಂದರೆ ಈ ರಾಜಕಾರಣಿಗಳ ಈ ನಂಟು ಇದ್ದಿದ್ದೇನೆ. ಜೊತೆಗೇನಂದರೆ ಇವರು ಈ ಬೇರೆ ಬೇರೆ ರಾಜಕಾರಣಿಗಳು ಚುನಾವಣೆ ನಿಂತಹ ಸಂದರ್ಭದಲ್ಲೂ ಕೂಡ ಓಡಾಡಿರುವಂಥವ್ರು. ಎಲ್ಲರ ಜೊತೆಗೆ ಸ್ನೇಹ ಬಾಂಧವ್ಯ ತುಂಬ ಚೆನ್ನಾಗಿದೆ. ಇಂಥ ಸಂದರ್ಭದಲ್ಲಿ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಇವ್ರನ್ನ ಸಾಕ್ಷಿಯನ್ನಾಗಿ ಮಾಡಿ ಅನ್ನುವಂಥ ಒತ್ತಡ ಇದೆ. ಯಾವುದೇ ಕಾರಣಕ್ಕೂ ಇವ್ರ ಹೆಸರನ್ನ ಸೇರಿಸಬೇಡಿ, ಬಂಧಿಸಬೇಡಿ ಅನ್ನುವಂಥ ಒತ್ತಡ ಕೂಡ ಇದೆ ಅನ್ನುವಂಥದ್ದು. ಯಾರು ಯಾರ ಮೇಲೆ ಯಾವ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ಕಿರಣ್? ರಂಗನಾಥ್, ನಿನ್ನೆ ಸಂಜೆಯಿಂದಲೇ ಕೂಡ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಮೇಲೆ ದರ್ಶನನ್ನು ಅರೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಒಬ್ಬ ಸಾಕ್ಷಿಯನ್ನಾಗಿ ಮಾಡ್ಕೊಳ್ಳಿ ಅವನ್ನ ಅನ್ನೋ ಒಂದು ಒತ್ತಡವನ್ನು ಕೂಡ ಕೆಲ ರಾಜಕಾರಣಿಗಳು ಈಗಾಗಲೇ ಪೊಲೀಸರ ಮೇಲೆ ಆಯುಕ್ತರ ಮೇಲೆ ಒತ್ತಡ ಏರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ನೇರವಾಗಿ ಪ್ರಮುಖ ಆರೋಪಿ ಆಗಿರುವಂಥದ್ದೇ ದರ್ಶನ್. ಆತನ ಇನ್ಸ್ಟ್ರಕ್ಷನಲ್ಲೇ, ಆತನ ಗೈಡೆನ್ಸಲ್ಲೇ ಕಂಪ್ಲೀಟಾಗಿ ಇದೆಲ್ಲವೂ ಕೂಡ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಅವನ್ನ ಹೊರಗಡೆ ಇಟ್ಟು ಬೇರೆಯವ್ರನ್ನ ಅರೆಸ್ಟ್ ಮಾಡೋದು ಅಷ್ಟೇ ಇಲ್ಲ. ಯಾಕೆಂತಂದರೆ ಎಲ್ಲೇ ಹೋದ್ರೂ ಕೂಡ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಇಬ್ಬರು ಬರಲೇಬೇಕು. ಯಾಕೆಂದರೆ ಅವ್ರಿಗೋಸ್ಕರನೇ ಆ ಪವಿತ್ರ ಗೌಡನ ಪೋಸ್ಟಿಗೆ ಕಾಮೆಂಟ್ ಮಾಡಿದ್ದನ್ನಕ್ಕೋಸ್ಕರನೇ ಆತನನ್ನು ಈ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕರೆಸಿದ್ದು. ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿದ್ದಂಥ ಹುಡುಗರು, ಆಮೇಲೆ ಇವರು ಕೂಡ ಆ ಶೆಡ್ಡಿಗೆ ಹೋಗಿರ್ತಾರೆ. ಅವರು ಮುಂದೆನೇ, ಅಂದರೆ ಪವಿತ್ರ ಗೌಡ ಮತ್ತು ದರ್ಶನ್ ಮುಂದೆನೇ ಆತನಿಗೆ ಹೊಡಿತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂಥದ್ದು ಇವರು ಕೂಡ ಹೊಡೆದ್ರು ಅನ್ನೋದು ಕೂಡ ಈಗಾಗಲೇ ಪೊಲೀಸರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ. ಅವರು ಅಲ್ಲಿ ಎಂಟ್ರಿ ಆಗಿರೋದು, ಅವ್ರ ಲೊಕೇಶನ್ ಕಂಪ್ಲೀಟಾಗಿ. ಯಾಕೆಂದರೆ ಬೇರೆಯವ್ರಿಗೆ ಈಗಾಗಲೇ ದರ್ಶನ್ ಪವಿತ್ರ ಗೌಡ ಬಿಟ್ಟು ಇನ್ನು ಉಳಿದ 11 ಜನಕ್ಕೆ ರೇಣುಕಾ ಸ್ವಾಮಿಗೂ ಏನಕ್ಕೂ ಸಂಬಂಧ ಇಲ್ಲ. ಇವರ ಇದ್ರ ಮೇಲೆ ಒಂದು ಅವರ ಡೈರೆಕ್ಷನ್ಸ್ ಮೇಲೆ ಹೊಡೆದಿರೋದ್ರಿಂದ ಇವ್ರನ್ನ ಬಿಟ್ಟು ಕೇಸನ್ನು ಮಾಡೋಕ್ಕಾಗೋದಿಲ್ಲ. ಇವರು ಕೂಡ ಬರಬೇಕು, ಇವರು ಕೂಡ ಪ್ರಮುಖ ಆರೋಪಿ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಪೊಲೀಸರು ಕೂಡ ಅವ್ರಿಗೆ ಯಾರು ಫೋನ್ ಮಾಡಿದ್ರು, ಯಾರು ಒತ್ತಡ ಆಗ್ತಾರೋ ಅವ್ರಿಗೂ ಕೂಡ ಹೇಳಿದ್ದಾರೆ. ಯಾಕೆಂದರೆ ಪೊಲೀಸ್ ಫೈಲಲ್ಲಿ ಅಷ್ಟು ಡಾಕ್ಯುಮೆಂಟ್ಸು, ಅಷ್ಟು ಎವಿಡೆನ್ಸ್ ಈಗಾಗಲೇ ಸಿಕ್ಕಿದೆ. ದರ್ಶನ್ ಪಾತ್ರ ಇರೋದು, ಅದಕ್ಕೆ ಸಂಬಂಧಪಟ್ಟಂತೆ ಅವನ ಕಾಲ್ ಲಿಸ್ಟ್ ಇರ್ಬೋದು, ಲೊಕೇಶನ್ ಇರ್ಬೋದು, CCTV ಕ್ಯಾಮ್ರಾ ಇರ್ಬೋದು, ಪ್ರತಿಯೊಂದು ಕೂಡ. ಆಮೇಲೆ ಅವನ ಇನ್ಸ್ಟ್ರಕ್ಷನ್, ಆಮೇಲೆ ಯಾರು ಇವಾಗ ಅರೆಸ್ಟ್ ಆಗಿದ್ದಾರೋ, ಅಂದರೆ ಇವರು ಬಿಟ್ಟು ಇನ್ನು ಉಳಿದಿದ್ದಂಥ 11 ಜನ ಅವರು ಕೂಡ ಈ ಥರ ದರ್ಶನ್ದು ಏನು ಪಾತ್ರ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಡಿಸ್ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಪ್ರೆಷರ್ ಇದ್ರೂ ಕೂಡ ಪೊಲೀಸರು ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಕಾನೂನಲ್ಲಿ ಏನಿದೆ ಅಥವಾ ಸಾಕ್ಷ್ಯಾಧಾರಗಳಿಂದ ಕೇಸಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಫಸ್ಟ್ ಅದಲ್ಲದೆ ಕೂಡ ಅರೆಸ್ಟ್ ಮಾಡಬೇಕಾದ್ರು ಕೂಡ ನೋಡಿ, ಈಗ ಸಂಬಂಧಪಟ್ಟಂತೆ ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಆಫೀಸರ್ನೇ ಅಲ್ಲಿ ಕಳಿಸಿ ಹೆಲ್ತ್ ಚೆಕಪ್ ಮಾಡಿದ್ರು. ಯಾಕೆಂದರೆ ಅವ್ರನ್ನ ಮತ್ತೆ ಬೋರಿಂಗ್ ಹಾಸ್ಪಿಟ್ಲಿಗೋ, KC ಜನರಲ್ ಹಾಸ್ಪಿಟ್ಲಿಗೋ ಅಥವಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಬೇರೆ ಬೇರೆ ಥರ. ಯಾಕೆಂದರೆ ನಾನು ಕೂಡ ಬೆಳಗ್ಗೆಯಿಂದ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಇರ್ಬೋದು, ಅನ್ನಪೂರ್ಣ ನಗರ ಪೊಲೀಸ್ ಸ್ಟೇಷನ್ ಇರ್ಬೋದು, ರಾಜರಾಜೇಶ್ವರಿ ಎಲ್ಲ ಕಡೆನೂ ಕೂಡ ಆತನ ಅಭಿಮಾನಿಗಳು ಬಂದಿದ್ದಾರೆ. ಸುಮಾರು 100 ಸಂಖ್ಯೆಯಲ್ಲಿ. ಇಲ್ಲಿ ಬರ್ಬೋದು, ಅಲ್ಲಿ ಬರ್ಬೋದು ಅಂತ. ಎಲ್ಲೋ ಒಂದು ಕಡೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗ್ಬೋದು, ಪ್ರಾಬ್ಲಮ್ ಆಗುತ್ತೆ.
ಆದರೂ ಕೂಡ ಇಷ್ಟೆಲ್ಲ ಇತ್ತು ಕೂಡ ಪೊಲೀಸರು ತಲೆ ಕೆಡಿಸ್ಕೊಳ್ಳೋ ಎಲ್ಲ ರೀತಿಯ ವ್ಯವಸ್ಥೆನ ಅಲ್ಲೇ ಮಾಡಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ನಂತರ ಅಲ್ಲಿಂದ ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಂತರ ಅವನ್ನ ಮತ್ತೆ ದರ್ಶನ್ ಮತ್ತೆ ಸೇರಿದಂತೆ ಉಳಿದವ್ರು ಯಾರ್ಯಾರು ಇದ್ರು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಎಲ್ಲರೂ 13 ಜನ ಯಾರು ಅಕ್ಯೂಸ್ಡ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಮತ್ತೆ ಪೊಲೀಸ್ ಕಸ್ಟಡಿಗೆ ಅಂತ ತಗೊಳ್ಳುವಂಥದ್ದು ಇದೆ. ಅದ ನಂತರ ಅಲ್ಲಿವರೆಗೂ ಕೂಡ ಈಗ ಅಲ್ಲಿ ಮೆಡಿಕಲ್ ಮಾಡಿಸಿ ನೇರವಾಗಿ ಅವ್ರನ್ನ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಅದು ಓಪನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಮುಂಚೆ ಬೇರೆ ಬೇರೆ ಅಂದರೆ ಮ್ಯಾಜಿಸ್ಟ್ರೇಟ್ ಮನೆಗೆ ಪ್ರೊಡ್ಯೂಸ್ ಮಾಡೋದಿತ್ತು. ಆದರೆ ಇದೀಗ ಇರುವಂಥದ್ದು ಈಗಾಗಲೇ ಅಧಿಕೃತವಾಗಿ ಸಂಬಂಧಪಟ್ಟಂತೆ ಬೆಳಗ್ಗೆನೇ ಆತನನ್ನು ಮೈಸೂರಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬಂದಾಗಲೇ ಕೂಡ ಅವ್ರು ಅರೆಸ್ಟ್ ಅಂತ ತೋರಿಸಿದ್ದಾರೆ. ಈಗ ಅದನ್ನು ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಂತ ನಮಗೆ ಗೊತ್ತಿದ್ದು ಸುಮಾರು 8-8:30 ಗೊತ್ತಿದ್ರು ಕೂಡ ನಾವು ಬ್ರೇಕ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಮುಖ್ಯವಾಗಿ ಅವರು ಕೂಡ ಆಫೀಸರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೈಸೂರಿಂದ ಹೊರಟಾಗಲೂ ಕೂಡ ಅದು ಶ್ರೀರಂಗಪಟ್ಟಣ ಇರ್ಬೋದು, ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಚನ್ನಪಟ್ಟಣ, ರಾಮನಗರ ಯಾವುದೇ ಬಂದರೂ ಕೂಡ ಅಪ್ ಟು ನಾವು ಕೆಂಗೇರಿಗೆ ಬಂದು ಅವನ್ನ ಕರ್ಕೊ ಬಂದಾಗ ನಾವು ಅದನ್ನು ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ. ಯಾಕೆಂದರೆ ನಾವು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆಯವರು ಕಿಡಿಗೇಡಿಗಳು ಬೇರೆ ಬೇರೆ ಅವಕಾಶಗಳನ್ನ ತಗೋತಾರೆ. ಕಲ್ಲು ಹೊಡೆಯೋದಿರ್ಬೋದು, ಬೆಂಕಿ ಹಚ್ಚಿರ್ಬೋದು. ಇದೇ ಒಂದು ಸಂದರ್ಭಕ್ಕೆ ನಾವು ಕೂಡ ಅದು ಯಾವುದು ಕೂಡ ಆಸ್ಪದ ಕೊಡೋದಾಗ ಎಲ್ಲಾ ರೀತಿ ಅವನು ಸ್ಟೇಷನ್ಗೆ ಕರ್ಕೊ ಬಂದ ಮೇಲೆ ಬ್ರೇಕ್ ಮಾಡಿದ್ವಿ. ಕಿರಣ್ ನೀವು ಹಾಗೆ ಸಂಪರ್ಕದಲ್ಲಿ ಇನ್ನೊಂದಿಷ್ಟು ನಿಮ್ಮಿಂದ ವಿವರಗಳನ್ನು ಪಡಿತೀನಿ.